ಸರ್ ನಮಸ್ತೆ. ನಮಸ್ತೆ. ಸರ್ AW ಚಾನಲ್. ಸೊ ನೀವು ಜನರಿಗಾಗಿ ಒಂದು ಒಪಿನಿಯನ್ ಹೇಳೋದು ಸರ್. ಈಗ ಲಡ್ಡು ಅಲ್ಲೆಲ್ಲ ಫುಲ್ ಅದೇ ಮಿಕ್ಸ್ ಎಲ್ಲ ಮಾಡ್ತಾರೆ, ಮಾಂಸದ್ದು ಇದೆಲ್ಲ ಕೊಬ್ಬಲ್ಲ ಅಂತ, ಅದು ಸರಿನಾ ಆ ಥರ ಎಲ್ಲ ಮಾಡೋದು? ಇಲ್ಲ ರಿಯಲ್ ನಿಜನಾ? ಇಲ್ಲ ಸರ್, ಅದು ಸರಿ ಮಾಡಿದರೆ ಅದು ಖಂಡಿತವಾಗ್ಲೂ ತಪ್ಪೋದು. ನಮ್ಮ ಭಾವನೆಗಳಿಗೆ, ನಮ್ಮ ಹಿಂದೂ ಭಾವನೆಗಳಿಗೆ ಧಕ್ಕೆ ತಂದಂಗೆ ಆ ಥರ ಎಲ್ಲ ಮಾಡಬಾರ್ದಿತ್ತು. ಅದು ಸತ್ಯನೇ ಆಗಿದ್ದರೆ ಅವ್ರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡಬೇಕು, ಖಂಡಿತವಾಗ್ಲೂ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ ಸರ್. ಸರ್ ಇವಾಗ ಏನು ಹೇಳೋದು, ಆ ಒಂದು ಸಂಸ್ಥೆಯಲ್ಲಿ ಎಷ್ಟೊಂದು ಜನ ಹಿಂದೂ ಇದರಲ್ಲಿ ಇರ್ತಾರೆ, ಅವ್ರು ತಿಳಿದು ಮಾಡಿರ್ತಾರೆ ಅಂತ. ಸರ್ ಅವರು ತಿಳಿದು ಮಾಡಿದರೆ ಅದಕ್ಕಿಂತ ದೊಡ್ಡ ತಪ್ಪು ಯಾವುದೂ ಇಲ್ಲ ಸರ್. ಅದು ತಿಳಿದೇ ಮಾಡಿದ್ರೂ ತಪ್ಪೇ, ತಿಳಿದು ಮಾಡಿದ್ರಂತೂ ಅದಕ್ಕೆ ಕ್ಷಮೆನೇ ಇಲ್ಲ ಸರ್. ಸರ್ ಈ ವಿಷಯ ಬಂದ್ಬಿಟ್ಟು ನಮ್ಮ ಒಂದು ಲೈಕ್ ಅದೇ ನಮ್ಮ ದೇಶಕ್ಕೆ ಮತ್ತು ನಮ್ಮ ತೂಕು ಎಷ್ಟೊಂದು ಪ್ರಾಬ್ಲಮ್ ಬರುತ್ತೆ ಸರ್. ಹೌದು ಸರ್, ನಮ್ಮದು ಜನಗಳಿಗೆ ಭಾವನೆಗೆ ಅಷ್ಟು ಇದಾಗಿರೋದು ನೋಡಿದ್ರೆ, ಹೊರಗಡೆಯಿಂದ ನಮ್ಮ ಸಂಸ್ಕೃತಿನ ನಮ್ಮ ಹಿಂದೂ ದೇವಸ್ಥಾನಗಳಲ್ಲೇ ಹಿಂಗಾಯ್ತೈತೆ ಅಂದರೆ ಇನ್ನು ಬೇರೆ ರಿಲಿಜನ್ ಅವರು ಇನ್ನೂ ಕೆಟ್ಟದಾಗಿ ಅದನ್ನ ಕಾಣೋದಕ್ಕೆ ನಾವೇ ಪ್ರಚೋದನೆ ಮಾಡಿಕೊಟ್ಟಂಗೆ ಆಗುತ್ತೆ ಸರ್ ಅದು. ಸೊ ಇದು ಬರೀ ಆ ಊರಲ್ಲಿ ಮಾತ್ರನೇ ಅದು ವಿತರಣೆ ಮಾಡೋದಾ? ಸರ್ ಇವಾಗ ಕಂಡು ಬಂದಿರೋದು ಆ ದೇವಸ್ಥಾನದಲ್ಲಾಗಿರೋದ್ರಿಂದ ನಮ್ಗೆ ಏನು ನೋಡಿದ್ದೀವಿ ಮೀಡಿಯಾದಲ್ಲಿ ಅದು ಮಾತ್ರ ಗೊತ್ತಿರೋದು. ಬೇರೆ ಕಡೆ ಇನ್ನು ಮುಂದಕ್ಕೆ ಎಲ್ಲರೂ ಎಚ್ಚೆತ್ಕೊಂಡು ಆ ಥರ ಏನಾದ್ರು ಇದ್ದರೆ ಖಂಡಿತವಾಗ್ಲೂ ಅದನ್ನು ಪರಿಶೀಲನೆ ಮಾಡಿ ಕಾನೂನು ಪ್ರಕಾರ ಸರಿಯಾದ ಶಿಕ್ಷೆ ಕೊಡಬೇಕಾಗಿ ಕೇಳ್ಕೊತೀವಿ ಸರ್. ನಾವು ನಮ್ಮ ಅಭಿಪ್ರಾಯ ಅದು. ಸರ್ ಈಗ ಅದು ಬಂದ್ಬಿಟ್ಟು ಇವಾಗ ಏನು ಹೇಳೋದು, ಚಾಮುಂಡೇಶ್ವರಿಲಿ ಇವತ್ತು ಯಾರೋ ಪ್ರಸಾದ ಕೊಡ್ತಾವ್ರೆ ಅಂದರೆ ಅದು ಇವತ್ತು ನಾವು ಓದೋ ಪ್ರಸಾದ ಇಸ್ಕೊಬಂದು ಅಷ್ಟೇ. ಆದರೆ ಆ ತಿರುಪತಿ ಲಡ್ಡು ಅನ್ನೋದು ಎಲ್ಲೆಲ್ಲೋ ಊರೆಲ್ಲ ಹೋಗುತ್ತೆ ಅದು. ಸೊ ಅದು ಒಂದು ವ್ಯಾಲ್ಯೂಬಲ್ ಆಗಿರೋ ನಮ್ಮ ಒಂದು ಇದಲ್ವಾ? ಹೌದು ಸರ್, ಅದು ತಿರುಪತಿ ಇದಂತಂದರೆ ಅದು ವಿಶ್ವದಲ್ಲೇ ಒಳ್ಳೆ ಹೆಸರು ಮಾಡಿರೋಂಥದ್ದು. ಈಗ ಎಲ್ಲರೂ ನೋಡೋದು ಕೆಟ್ಟ ದೃಷ್ಟಿಯಿಂದನೇ ನೋಡ್ತಾರೆ. ಈಗ ಒಳಗಡೆನೇ ಅದು ನಡೆದಿರೋದ್ರಿಂದ ಲಡ್ಡು ಮಾಡೋರು ಯಾರೋ ಅಮೇರಿಕಾಯಿಂದ ತರಿಸ್ಕೊತ್ತಲ್ಲ, ಅದು ನಮ್ಮ ತಿರುಪತಿ ಲೋಕಲ್ ಅವರೇ ಎಲ್ಲ ಟೆಂಡ್ರ್ ಎಲ್ಲ ತಗೊಂಡು ಮಾಡ್ತಾರೋದ್ರಿಂದ ಜನಗಳು ಅಭಿಪ್ರಾಯ, ನೋಡೋ ಭಾವನೆ, ಇದ್ದಿದ್ದು ಮರ್ಯಾದೆ ಎಲ್ಲ ಇವ್ರು ಯಾರೋ ಮಾಡಿರೋರು ಯಾರೋ ಅವರೆಲ್ಲ ತೆಗೆದಾಕಂಗೆ ಆಗಿದೆ ಸರ್. ಇದು ಎಲ್ಲರೂ ಹಿಂದೂಗಳು ತಲೆ ತಗ್ಸೋ ವಿಚಾರ ಸರ್ ಇದು. ಓಕೆ, ಒಂದು ಕಡೆ ನಾವು ಗೋಗಳನ್ನ ತಾಯಿ ಥರ ನೋಡಬೇಕು ಅಂತಂದ್ಬಿಟ್ಟು ಅದನ್ನು ಎಲ್ಲ ನಿಷೇಧ ಎಲ್ಲ ಮಾಡ್ಕೊಂಬಂದಿದ್ದೀವಿ. ಈಗ ನಾವು ಕೇಳಿರೋ ವಿಷಯದ ಪ್ರಕಾರ ಅದ್ರ ತುಪ್ಪ ಬಳಸ್ತಿದ್ದಾರೆ ಅಂತ ಅಂದರೆ, ಈಗ ನಾವೇ ಹಿಂದೂಗಳ ಆ ಇದನ್ನು ವಿರೋಧ ಮಾಡೋರೇನೆ ಈ ಥರ ಎಲ್ಲ ಬಳಸಿ ಆ ದೇವಸ್ಥಾನದಲ್ಲಿ ಇದಾಗಿದೆ ಅಂತಂದರೆ ಇದು ಎಲ್ಲರಿಗೂ ನಾಚಿಕೆ ಪಡಬೇಕು. ಆ ಮಾಡಿರೋರ್ಗಂತೂ ತೀರಾ ನಾಚಿಕೆ ಪಡೋಂಥ ವಿಚಾರ ಸರ್ ಅದು. ನಮ್ಮ ದೇಶದವ್ರು ಎಲ್ಲರೂ ತಲೆ ತಗ್ಸೋ ಥರ ಆಗಿದೆ ಇವಾಗ. ಅದು ಅಷ್ಟು ವಿಖ್ಯಾತ ಆಗಿರೋದ್ರಿಂದ ನಮ್ಮ ಅಭಿಪ್ರಾಯ ಅದರಲ್ಲಿ ಅದು ತುಂಬ ತಪ್ಪು ಸರ್ ಅದು. ಸರ್ ಈಗ ಏನು ಹೇಳೋದು, ಈಗ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ನಾರ್ಮಲ್ ಆಗಿ ದೇವಸ್ಥಾನ ಅದಷ್ಟೊಂದು ಪ್ರಚಾರ ಆಗಿರಲ್ಲ, ತಿರುಪತಿ ಅಷ್ಟೊಂದು ಇದಾಗಿರಲ್ಲ, ಹೆಸರಾಂತ ಆಗಿರಲ್ಲ. ಅದೇ ಆ ಥರ ಒಂದು ಮಹತ್ವ ಇರೋ ಒಂದು ಸ್ಥಳದಲ್ಲೇ ಆ ಥರ ಆದಾಗ ನಿಮಗೆ ನೆಕ್ಸ್ಟ್ ಯಾವುದೋ ದೇವಸ್ಥಾನಗಳ ಹೋದಾಗಲೂ ಒಂದು ಬೇಸರ ಆಗಲ್ವಾ? ಈ ಥರ ಆಗಿದ್ದೆ ಈ ಸಿಚುವೇಶನಲ್ಲಿ ಏನಾದರೂ ಖಂಡಿತ ಸರ್. ಇದಕ್ಕೆ ಆದಂಥ ಒಂದು TDPನೋ ಯಾವುದೋ ದೇವಸ್ಥಾನಗಳದ್ದು ಅವ್ರದ್ದೇ ಒಂದು ಇದು ಮಾಡ್ಕೊಂಡಿದ್ದಾರೆ. ಅಲ್ಲೆಲ್ಲ ನೋಡ್ಕೊಳ್ಳೋರು ಅದೆಲ್ಲ ಕಾನೂನು ಪ್ರಕಾರ ಏನೇನು ಯಾವ್ಯಾವುದು ಒಂದೊಂದು ಹಂತದಲ್ಲೂ ಒಂದೊಂದು ಪರಿಶೀಲನೆ ಮಾಡೋಂಥದ್ದೆಲ್ಲ ಇದೆ ಅಲ್ಲಿ. ಅಂಥ ಜಾಗದಲ್ಲಿ ಹಂಗಾದರೆ ಈ ಕೆಳಮಟ್ಟದಲ್ಲಿ ಏನು ಯಾರೂ ಚೆಕ್ ಮಾಡೋರು ಇರಲ್ಲ, ಏನು ನೋಡ್ಕೊಳ್ಳೋರು ಇರಲ್ಲ, ಏನು ಪರಿಶೀಲನೆ ಇರಲ್ಲ. ಆ ಥರದ್ರಲ್ಲಿ ಯಾರಿಗೆ ಆದರೂ, ಈಗ ನಾವೇ ಆದ್ರೂ ಒಂದು ಪ್ರಸಾದ ತಿನ್ನಬೇಕು ಅಂತಂದರೆ ಯೋಚನೆ ಮಾಡಿ ತಿನ್ನೋ ಥರ ಪರಿಸ್ಥಿತಿ ಆಗೋಗಿದೆ ಸರ್. ಸೊ ಇದರಿಂದ ನೀವು ಒಂದು ಏನಾದರೂ ಒಂದು ಗೌರ್ಮೆಂಟ್ಗೆ ಅಂತ ಒಂದು ಸರ್, ಗೌರ್ಮೆಂಟ್ ಅವರು ಖಂಡಿತವಾಗ್ಲೂ ಇದನ್ನು ತುಂಬ ಲೋವರ್ ಆಗಿ ಸಣ್ಣ ವಿಚಾರ ಅನ್ನೋ ಥರ ಟ್ರೀಟ್ ಮಾಡಬಾರ್ದು. ಇದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರೋ ವಿಚಾರ. ಇದನ್ನು ಸೀರಿಯಸ್ ಆದ ಕ್ರಮ ತಗೋಬೇಕಾಗಿ ನಾವು ಕೇಳ್ಕೊತೀವಿ ಸರ್ ಸರ್ಕಾರಕ್ಕೆ.